ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಇವತ್ತಿನ ದಿನ ಎಲ್ರಿಗೂ ಜಾಸ್ತಿ ಖುಷಿ ಕೊಡಲಿ, ಏನೇ ಟೆನ್ಷನ್ ಇದ್ದರೆ ಎಲ್ಲದಕ್ಕೂ ಗೋಲಿ ಹೊಡೆದು ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಕೇಸರಿ ಬಗ್ಗೆ ಹೇಳ್ತಾ ಇದ್ದೀನಿ. ಕೇಸರಿ ಉಪಯೋಗಗಳೇನು, ಅದರಿಂದ ಏನೇನು ಯೂಸಸ್ಸು, ಮತ್ತು ಪ್ರೆಗ್ನೆಂಟ್ ಅವರು ಹೇಗೆ ಯೂಸ್ ಮಾಡಬೇಕು, ಎಷ್ಟು ಯೂಸ್ ಮಾಡಬೇಕು, ಯಾವಾಗಿಂದ ಯೂಸ್ ಮಾಡಬೇಕು, ಮತ್ತು ಅದರಿಂದ ಏನೇನು ಯೂಸಸ್ ಇದೆ, ಏನೇನು ಉಪಯೋಗ ಅಂತ. ಮತ್ತು ಇವಾಗ ಕೇಸರಿ ಡೂಪ್ಲಿಕೇಟ್ ಎಲ್ಲರೂ ನೋಡಿರ್ತೀರ ವಿಡಿಯೋದಲ್ಲಿ ಆಲ್ಮೋಸ್ಟು. ಅದನ್ನು ಹೇಗೆ ಒರಿಜಿನಲ್ಲ ಅಥವಾ ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಮತ್ತು ನಾನು ಹೇಗೆ ಕೇಸರಿನ ಯಾವ ತಿಂಗಳಿಂದ ಸ್ಟಾರ್ಟ್ ಮಾಡಿದೆ ಮತ್ತು ಹೇಗೆ ತೊಗೊತೀನಿ ಕೇಸರಿ ಹಾಲು ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ನೋಡಿ. ಮತ್ತು ಹಾಗೆ ಯಾರ್ಯಾರು ಪ್ರೆಗ್ನೆಂಟು, ಯಾರ್ಯಾರು ಯೂಸ್ಫುಲ್ ಆಗುತ್ತೋ ಅವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟಿಗೆ ಕೇಸರಿಯ ಉಪಯೋಗಗಳೇನು ಅಂತ ಹೇಳ್ಬಿಡ್ತೀನಿ, ಏನು ಬೆನಿಫಿಟ್ಸ್ ಅದರಿಂದ ಅಂತ. ಕೇಸರಿನ ನಮ್ಮ ದೇಶದಲ್ಲಿ ಕಾಶ್ಮೀರಲ್ಲಿ ಬೆಳೀತಾರೆ, ಅದೆಲ್ರಿಗೂ ಗೊತ್ತಿರೋದು. ತುಂಬ ಕಾಸ್ಟ್ಲಿಯೆಸ್ಟ್ ಅಂದರೆ ಕೇಸರಿನೇ. ಫಸ್ಟು ಅದು ಹೀಟು ಅಂದರೆ ಉಷ್ಣತೆ, ಅದ್ರದ್ದು ಗುಣ ಉಷ್ಣತೆ, ಹೀಟ್ ಜಾಸ್ತಿ ಮಾಡುತ್ತೆ ಬಾಡಿಯಲ್ಲಿ. ಮತ್ತು ಕೇಸರಿ ತಗೊಳ್ಳೋದ್ರಿಂದ ಮಕ್ಕಳಲ್ಲಿ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ, ಮತ್ತು ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ. ಅಂದರೆ ಸ್ಕಿನ್ನಲ್ಲಿ ಫುಲ್ಲು ಕಲರ್ ಆಗಿಬಿಡಲ್ಲ ಅದನ್ನು ತೊಗೊಂಡಿದ ತಕ್ಷಣ, ಏನು ಎಲ್ಲರೂ ಬೆಳ್ಳಗಾಗಲ್ಲ. ಸ್ಕಿನ್ ಒಂದು ರೇಡಿಯೇಷನ್ ಏನು ಒಂದು ಗ್ಲೋ ಅಂತಾರೆ, 1% ಒಂದು ಸ್ವಲ್ಪ ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ. ಫುಲ್ಲು ಏನು ಕಲರ್ ಬಂದ್ಬಿಡಲ್ಲ, ಅದೆಲ್ಲ ಜೆನೆಟಿಕಲ್ಲಿ ಅಂದರೆ ಗ್ಲೋಗೆ ಆ ಥರದ್ರಲ್ಲಿ ಕೇಸರಿ ಅನ್ನೋದು ಯೂಸ್ ಆಗೋದು. ಅಂದರೆ ಒಂದು ಸ್ವಲ್ಪ ಸ್ಕಿನ್ ಟೋನ್ ಚೇಂಜ್ ಆಗೋದಂತೂ ನಿಜ. ಅದೇ ಕೇಸರಿ ತಗೊಳ್ಳೋದ್ರಿಂದ ಸ್ಟ್ರೆಸ್ಸು, ಆ್ಯಂಗ್ಸೈಟಿ ಮತ್ತು ಈ ಡಿಪ್ರೆಷನ್ ಈ ಥರ ಪ್ರಾಬ್ಲಮ್ಗೆಲ್ಲ ಒಂದು ಸೊಲ್ಯೂಷನ್ ಸಿಗುತ್ತೆ ಅದರಿಂದ. ಅದು ಕಡಿಮೆ ಮಾಡುತ್ತೆ, ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡುತ್ತೆ ಕೇಸರಿ ತಗೊಳ್ಳೋದ್ರಿಂದ. ಮತ್ತು ಸ್ಕಿನ್ ಕ್ರೀಮು ಅದೆಲ್ಲ ಮಾಡ್ತಾರೆ, ಗೊತ್ತು ಎಲ್ರಿಗೂ. ಅದನ್ನು ಮನೆಯಲ್ಲೇ ಹಾಲಲ್ಲಿ ನೆನಾಕ್ಬಿಟ್ಟು ಹಾಕ್ಕೊಂಡ್ರು ಸ್ಕಿನ್ಗೆ ಗ್ಲೋ ಸಿಗುತ್ತೆ. ಇನ್ನು ಬೇಕಾದಷ್ಟು ಯೂಸಸ್ ಇದೆ ಅದರಿಂದ. ಅದು ನೆಕ್ಸ್ಟು ಪ್ರೆಗ್ನೆಂಟ್ ಅವ್ರಿಗೆ ಹೇಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಕೇಸರಿ ಬಳಸಬೇಕಾದ್ರೆ ಪ್ರೆಗ್ನೆಂಟ್ ಅವರು ಹೀಟ್ ಆಗಿರೋದ್ರಿಂದ ನೋಡಿಕೊಂಡು ಹುಷಾರಾಗೆ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ನೋಡಿಕೊಂಡು, ಕ್ವಾಲಿಟಿ ಹೇಗಿದೆ ಅದರದ್ದು ಒರಿಜಿನಲ್ಲ ಅಥವಾ ಕಲಬೆರಕೆನಾ ಅಂತ ನೋಡ್ಕೊಂಡು ಯೂಸ್ ಮಾಡಬೇಕು. ಕ್ವಾಂಟಿಟಿ ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕೋ ಅಷ್ಟೇ ಪ್ರಮಾಣದಲ್ಲಿ ತೊಗೋಬೇಕು. ಇವೆರಡೂ ಮೇಯ್ನು ಅದ್ರ ಬಗ್ಗೆ ನೋಡ್ಕೊಬೇಕಾಗಿರೋ. ಸುಮ್ಮನೆ ಕೇಸರಿ ತೊಗೋಬೇಕು ಫಿಲಮಲ್ಲೆಲ್ಲ ತೋರಿಸಿದ್ರು ಅಂತ ತೊಗೊಂಬಿಡೋದಲ್ಲ. ಎಷ್ಟು ತೊಗೋಬೇಕು ಮತ್ತು ಹೇಗೆ ತೊಗೋಬೇಕು. ಮತ್ತು ಇನ್ನೊಂದು ಏನಂದರೆ, ಯಾರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳಿರ್ತಾರೆ, ಪ್ರೆಗ್ನೆನ್ಸಿಯಲ್ಲಿ ರಿಸ್ಕ್ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಡಾಕ್ಟ್ರು ಮುಂಚೆನೇ ಹೇಳಿರ್ತಾರೆ, ಅಂಥವರು ಕೇಸರಿನ ತೊಗೊಳಕ್ಕೆ ಹೋಗಬಾರ್ದು. ಅದ್ರ ಗುಣ ಹೀಟಿನ ಗುಣ ಆಗಿರೋದ್ರಿಂದ ಮಿಸ್ಕ್ಯಾರೇಜ್, ಗರ್ಭಪಾತ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾರೇ ಆದರೂ ಫಸ್ಟ್ 3 months ತೊಗೊಳೋದನ್ನ ಫಸ್ಟ್ ಸೆಮಿಸ್ಟರ್ ಏನಂತಾರೆ ಆವಾಗ ತೊಗೊಳಕ್ಕೆ ಹೋಗಬೇಡಿ. ಮತ್ತು ಸೆಕೆಂಡಲ್ಲೂ ಅಷ್ಟೇ ಡೇಂಜರ್ ಇರೋರು ಡಾಕ್ಟ್ರು ಹೇಳಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಆಗಿದ್ದರೆ ತೊಗೋಬೋದು, ಪರವಾಗಿಲ್ಲ ಸೆಕೆಂಡ್ ಸೆಮಿಸ್ಟರಿಂದ. ಇಲ್ಲ ರಿಸ್ಕ್ ಇದ್ದಾರೆ ಆ ಥರ ಅಂತ ಅಂದರೆ, ಸ್ವಲ್ಪ ಏನಾದರೂ ಇದಿದ್ರೆ ಈ ಬೆಡ್ ರೆಸ್ಟ್ ಆ ಥರ ಹೇಳಿರ್ತಾರಲ್ಲ ಅವರೆಲ್ಲ ತೊಗೊಳಕ್ಕೆ ಹೋಗಬಾರ್ದು ಅದನ್ನು. ಕೇಸರಿ ತೊಗೊಳೋದ್ರಿಂದ ಏನಂದರೆ, ಅದು ಹೀಟ್ ಆಗಿರೋದ್ರಿಂದ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಪ್ರೆಗ್ನೆಂಟ್ ಅವ್ರು ತೊಗೋಬಾರ್ದು ಮುಂಚೆನೇ ಅಂತ ಹೇಳೋದು. ಆಮೇಲೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇರೋರು ಇದನ್ನು ತೊಗೊಳೋದು ಒಳ್ಳೆಯದು. ಇರ್ರೆಗ್ಯುಲರ್ ಇರುತ್ತಲ್ಲ ಅಂಥವ್ರಿಗೆ ತುಂಬ ಒಳ್ಳೆಯದು. ಅದು ಎಷ್ಟು ತೊಗೋಬೇಕು ಅಂದರೆ, ಡೈಲಿ 1 ಇಂದ 2 ಎಳೆ ಅಷ್ಟೇ ತೊಗೋಬೇಕಾಗಿರೋದು, ಜಾಸ್ತಿ ತೊಗೊಳಕ್ಕೆ ಹೋಗಬಾರ್ದು. 1 ದಳ ಅಥವಾ 2 ದಳ ಅಷ್ಟೇ ಅದರದ್ದು ಕ್ವಾಂಟಿಟಿ ತೊಗೋಬೇಕಾಗಿರೋದು ಅಷ್ಟೇ. 2 ದಳ ತೊಗೋಬೇಕಾಗಿರೋದು. 1 ದಿನಕ್ಕೆ 2 ದಳ ಅಷ್ಟೇ. 1 ಟೈಮ್ ಆಗಲಿ, ಯಾವ್ದಾದ್ರು 1 ಟೈಮ್. ಮತ್ತು 3 ಟೈಮೂ 2 ಅಂತ ಅಲ್ಲ, 1 ದಿನಕ್ಕೆ 2 ದಳ ಹಾಲಲ್ಲಿ ತೊಗೋಬೇಕು ಅಷ್ಟೇ. ಹಾಲಲ್ಲಿ ಹಾಕ್ಕೊಂಡು ತೊಗೊಳೋದ್ರಿಂದ ಅದು ತುಂಬ ಹೀಟ್ ಇರೋದ್ರಿಂದ, ಹಾಲು ತಂಪಿರೋದ್ರಿಂದ ಹೀಟನ್ನ ಕಡಿಮೆ ಮಾಡುತ್ತೆ, ಕೇಸರಿಯ ಹೀಟನ್ನು ಕಡಿಮೆ ಮಾಡುತ್ತೆ. ಸೊ ಅದಕ್ಕೆ ಹಾಲಿಗೆ ಹಾಕ್ಕೊಂಡು ತೊಗೋಬೇಕು ಅದನ್ನು. ಮತ್ತು ಬಾಣಂತಿ ಟೈಮಲ್ಲಿ ತೊಗೋಬೋದು ಕೇಸರಿನ, ಏಕೆ ಅಂದರೆ ಅದು ಕ್ಲೀನ್ ಮಾಡುತ್ತೆ ಅಂತ ಹೇಳಿದ್ನಲ್ವ ಹೀಟು. ಆ ಟೈಮಲ್ಲಿ ಗರ್ಭಕೋಶನ ಕ್ಲೀನ್ ಮಾಡುತ್ತೆ, ಅದಕ್ಕೋಸ್ಕರ ಬಾಣಂತಿ ಟೈಮಲ್ಲಿ ತೊಗೊಳ್ಳೋದು ಬೆಸ್ಟು. ಗರ್ಭಕೋಶನ ಕ್ಲೀನ್ ಮಾಡಿ ಅದು ಸ್ಟ್ರಾಂಗ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆ ಟೈಮಲ್ಲಿ ತೊಗೊಳೋದ್ರಿಂದ ಬೆಸ್ಟು. ಬಸ್ರಿಯವ್ರು ತೊಗೊಳೋದ್ರಿಂದ
ಮಕ್ಕಳಲ್ಲಿ ಮೆಮೊರಿ ಪವರು ಇನ್ಕ್ರೀಸ್ ಆಗುತ್ತೆ ಮತ್ತು ಮಕ್ಕಳದ್ದು ಕೂಡ ಸ್ಕಿನ್ ಟೋನ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗುತ್ತೆ, ಗ್ಲೋನೆಸ್ ಇರುತ್ತೆ ಫುಲ್ಲು. ಅದರಿಂದನೇ ಕಲರ್ ಅಂತೂ ಬರಲ್ಲ, ಅದು ನಿಜ. ಆ ಸ್ಕಿನ್ಗೆ ಒಳ್ಳೆಯದು, ಸ್ಕಿನ್ಗೆ ತುಂಬ ಒಳ್ಳೆಯದು, ಮಕ್ಕಳು ಸ್ಕಿನ್ಗೂ ಒಳ್ಳೆಯದು, ಬಸರಿಯವ್ರ ಸ್ಕಿನ್ಗೂ ಒಳ್ಳೆಯದು. ಮತ್ತು ಬಸರಿಯಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ, ಆ ಡೈಜೆಷನ್ ಹೀಟಿಂದ ಆಗಿರೋದ್ರಿಂದ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಮತ್ತು ಆ್ಯಂಗ್ಸೈಟಿ, ಸ್ಟ್ರೆಸ್ಸು ಜಾಸ್ತಿ ಇರುತ್ತೆ, ಮೂಡ್ ಸ್ವಿಂಗ್ಸ್ ಇರುತ್ತೆ, ಅದೆಲ್ಲ ಕಂಟ್ರೋಲ್ ಬರುತ್ತೆ ಕೇಸರಿ ತೊಗೊಳೋದ್ರಿಂದ. ಕೇಸರಿ ತೊಗೊಳೋದ್ರಿಂದ ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಸೊ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ, ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುತ್ತೆ. ಅದಕ್ಕೋಸ್ಕರ ಕೇಸರಿ ತೊಗೋಬೇಕು. ಅದರಿಂದ ಕೇಸರಿಯಿಂದ ಅದೊಂದು ಉಪಯೋಗ. ಇನ್ನು ಕೇಸರಿ ತೊಗೋಬೇಕಾದ್ರೆ ಮೇಯ್ನು ಫುಡ್ ಮಾರ್ಕ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ತೊಗೊಳ್ಳೋದು ಬೆಸ್ಟು. FSSAI ಇರುತ್ತಲ್ಲ, ಆ ಮಾರ್ಕ್ ಇದೆಯಾ ಅಂತ ಅದೆಲ್ಲ ನೋಡಿ ತೊಗೋಬೇಕು, ಅದು ಬೆಸ್ಟು. ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಡೇಟು, ಎಕ್ಸ್ಪೈರಿ ಡೇಟು ನೋಡಬೇಕು ಕಂಪಲ್ಸರಿ. ಇನ್ನು ಅದು ಒರಿಜಿನಲ್ಲ, ಯಾವ ಥರ ಕಲರ್ ಡೂಪ್ಲಿಕೇಟ್ ಅಂತ ಕಂಡುಹಿಡಿಯೋದು ಹೇಗೆ ಅಂದರೆ, ನೀವು ಅದನ್ನು ಬಿಸಿ ಹಾಲಲ್ಲಿ ಅಥವಾ ಹಾಲಲ್ಲಿ ಹಾಕಿದ್ರೆ ಅದು ನಿಧಾನಕ್ಕೆ ಕಲರ್ ಬಿಡುತ್ತೆ. ಅದರದ್ದು ತಕ್ಷಣ ಕಲರ್ ಬಿಟ್ಬಿಡಲ್ಲ. ತಕ್ಷಣ ಕಲರ್ ಬಿಟ್ಟರೆ ಅದಕ್ಕೆ ಕಲರ್ ಹಾಕಿರ್ತಾರೆ ಅಂತಲೇ ಅರ್ಥ. ನಿಧಾನಕ್ಕೆ ಅದ್ರ ಕಲರ್ ಬಿಟ್ಟು ಅದು ವೈಟ್ ಕಲರ್ ಥ್ರೆಡ್ಡೋ ಅಥವಾ ಬ್ಲ್ಯಾಕ್ ಕಲರ್ದು ಏನಾದರೂ ಬೇರೆ ಕಲರ್ ಇದ್ದರೆ ಅದರದ್ದು ಒರಿಜಿನಲ್ ಕಲರೆಲ್ಲ ಹೋಗಿ ನಾವು ಒರಿಜಿನಲ್ ಏನಕ್ಕೆ ಕಲರ್ ಹಾಕಿರ್ತಾರೋ ಅದು ಸಿಗುತ್ತೆ. ಥ್ರೆಡ್ಗೆ ಹಾಕಿದರೆ ವೈಟ್ ಕಲರ್ ಥ್ರೆಡ್ ಸಿಗುತ್ತೆ. ಇಲ್ಲ ಒರಿಜಿನಲ್ ಆದರೆ ಅದು ಕೇಸರಿ ಕಲರೇ ಇರುತ್ತೆ. ಎಷ್ಟು 1 ಅವರ್ ನೀವು ಹಾಲಲ್ಲಿ ನೆನೆಸಿದ್ರೂ ಅದು ಕೇಸರಿ ದಳನೇ ಥರನೇ ಇರುತ್ತೆ. ಕಲರು ನಿಧಾನಕ್ಕೆ ಬಿಡುತ್ತೆ, ಸಡನ್ನಾಗೆಲ್ಲ ಫುಲ್ ಕಲರ್ ಬಿಟ್ಬಿಡಲ್ಲ, ನಿಧಾನಕ್ಕೆ ಎಲ್ಲೋ ಇಶ್ಶಾಗಿ ಬಿಡ್ತಾನೆ ಇರುತ್ತೆ. ಅದನ್ನು ಆಮೇಲೆ ಈ ಥರ ಕೈಯಲ್ಲಿ ಅಂದ್ರೂ ಕೂಡ ಕೇಸರಿ ದಳನ ನೆಂದಿರೋದು ಅದು ಪೂರ್ತಿಯಾಗಿ ಹೋಗಲ್ಲ. ಥ್ರೆಡ್ ಆದರೆ ಥ್ರೆಡ್ ಸಿಕ್ಬಿಡುತ್ತೆ. ಒರಿಜಿನಲ್ ಕೇಸರಿ ಆದರೆ ಆ ಕೇಸರಿ ದಳನ ಹಾಗೆ ಇರುತ್ತೆ. ಹಿಂಗಂದಾಗ 1 ಅವರ್ ನೆಂದಿದ್ರು ಸರಿ ಅದರದ್ದು ಕಲರ್ ಬರ್ತಾ ಇರುತ್ತೆ, ಸ್ಲೋಲಿ ಬಿಡುತ್ತೆ. ಇದೊಂದು ಚೆಕ್ ಮಾಡ್ಕೊಂಡು ಆಮೇಲೆ ಇನ್ನೊಂದು ಥರ ಹೇಗೆ ಚೆಕ್ ಮಾಡೋದು ಅಂದರೆ, ಬಿಳಿ ಬಟ್ಟೆಯಲ್ಲಿ ಅದನ್ನು ಒರೆಸಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಕೇಸರಿ ಕಲರ್ ಬರಲ್ಲ, ಯೆಲ್ಲೋ ಕಲರಾಗೇ ಬರುತ್ತೆ. ಅದೊಂಥರ ಸಫ್ರೋನ್ ಕಲರು. ಬೇರೆ ಕಲರ್ ಆಗಿದ್ರೆ ರೆಡ್ ಕಲರು ಆ ಥರ ಬಿಟ್ಬಿಡುತ್ತೆ. ಅವಾಗ ಎಲ್ಲೋ ಇಶ್ಶಾಗೆ ಇದ್ದರೆ ಅದು ಬಿಳಿ ಬಟ್ಟೆಯಲ್ಲಿ ಒರೆಸಿದಾಗ ಅದೊಂದರಲ್ಲಿ ಗೊತ್ತಾಗುತ್ತೆ. ಇನ್ನು ಯೂಟ್ಯೂಬಲ್ಲಿ ಸಿಗ್ತವೆ ಯಾವ್ಯಾವ ಥರ ಚೆಕ್ ಮಾಡೋದು ಅಂತ, ಬೇಕಂದರೆ ಅದು ವಿಡಿಯೋಸ್ ನೋಡಿ ಚೆಕ್ ಮಾಡ್ಕೊಬೋದು. ಇವೆರಡು ಥರದ್ದು ನಾನು ಹೇಳಿದ್ದೀನಿ ಇವಾಗ ಸದ್ಯಕ್ಕೆ. ಹಾಲ್ಗೆ ಹಾಕಿದ್ರೇ ಗೊತ್ತಾಗ್ಬಿಡುತ್ತೆ ಅದು ಒರಿಜಿನಲ್ಲ ಇಲ್ವಾ ಅಂತ. ಆ ಥರನೂ ಚೆಕ್ ಮಾಡಿ. ಮತ್ತು ಈ ಫುಡ್ ಮಾರ್ಕ್ ಎಲ್ಲ ಇರೋದು ನೋಡಿ, ಎಕ್ಸ್ಪೈರಿ ಡೇಟ್ ನೋಡಿ ತೊಗೋಬೇಕು. ಒಳ್ಳೆ ಬ್ರ್ಯಾಂಡು ತೊಗೊಳ್ಳಿ. ನಾನು ಎಲ್ಲಿ ತೊಗೊಂಡಿದ್ದೀನಿ ಅಂದರೆ, ನಾನು ಆಯುರ್ವೇದಿಕ್ ಕ್ಲಿನಿಕಲ್ಲಿ ತೊಗೊಂಡಿದ್ದು. ಆಯುರ್ವೇದಿಕ್ ಕ್ಲಿನಿಕಲ್ಲೂ ಸಿಗುತ್ತೆ, ಆಯುರ್ವೇದಿಕ್ ಶಾಪಲ್ಲಿ ಇರ್ತಾವಲ್ಲ ಅಲ್ಲೂ ಸಿಗುತ್ತೆ. ನೋಡಿ ತೊಗೋಬೋದು ನಿಮ್ಮ ಇಷ್ಟ. ಇಲ್ಲ ಎಲ್ಲಾದರೂ ಆನ್ಲೈನಲ್ಲಿ ಇವಾಗ ಆರ್ಗಾನಿಕ್ ಅಂತ ಮಾರ್ತಾರೆ, ಗೊತ್ತಿದ್ದರೆ ಚೆನ್ನಾಗಿರೋ ವೆಬ್ಸೈಟಲ್ಲಿ ತರಿಸ್ಕೋಬೋದು. ನಾನು ತೊಗೊಂಡಿರೋದು ಯಾವುದು ಅಂತ ತೋರಿಸ್ತೀನಿ ಕೇಸರಿ. ಇನ್ನು ನಾನು ಯಾವಾಗಿಂದ ತೊಗೊತಾ ಇದ್ದೀನಿ ಅಂದರೆ, ನಾನು 7 ಮಂತ್ಸ್ ಬಿದ್ಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ, ಫುಲ್ 7 ಸ್ಟಾರ್ಟ್ ಆಗ್ತಿದ್ದಂಗೆ ತೊಗೊಂಡಿಲ್ಲ. 7 ಒಂದು ಅರ್ಧ ಆಗೋಗಿತ್ತು ಆಲ್ರೆಡಿ, ಒಂದು 15 ಡೇಸ್ ಆಗೋಗಿತ್ತು ಅಂತ ಅಂದ್ಕೊಳ್ಳಿ. ಅಲ್ಲಿಂದ ತೊಗೊತಾ ಇರೋದು. ಫುಲ್ ಕಂಪ್ಲೀಟ್ 7ಇಂದನೇ ಸ್ಟಾರ್ಟ್ ಮಾಡಿಲ್ಲ, 7 ಮಿಡಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರದ್ದು ಇದು ಉಲ್ಟಾ ತೋರಿಸ್ತಾ ಇದ್ದೀರಿ. ಬೇಬಿ ಬ್ರ್ಯಾಂಡ್ ಸಫ್ರಾನ್ ಅಂತ ಈ ಥರದ್ದು ತೊಗೊಂಡಿರೋದು. ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹನಿಶಂದ್ರಲ್ಲಿ ಲಾಸ್ಟ್ ಮಂತಲ್ಲಿ ತೊಗೊಂಡಿದ್ದೆ, ಮುಂಚೆಗೆ ತೊಗೊಂಡಿರಲಿಲ್ಲ. 7 ಮಂತ್ಸಲ್ಲೂ ತೊಗೊಂಡಿರಲಿಲ್ಲ. ಅಷ್ಟೊಂದೇನು ಅಂದ್ಬಿಟ್ಟು ನಾನು ತೊಗೊಳಕ್ಕೆ ಹೋಗಿರಲಿಲ್ಲ. ತೊಗೊಂಡೆ ಲಾಸ್ಟ್ 1 ಮಂತು ಫುಲ್ ಖಾಲಿನೂ ಮಾಡಿರಲಿಲ್ಲ, ಹಂಗೆ ಇದಾಯ್ತು ಅಷ್ಟೆ. ಇದು 230 ರುಪೀಸು, ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಡಿರೋದು. ನಾನು ಹೇಗೆ ಕೇಸರಿ ಹಾಲನ್ನ ಪ್ರಿಪೇರ್ ಮಾಡ್ಕೊತೀನಿ ನನಗೆ ಅಂತ ತೋರಿಸ್ತೀನಿ. ನೀವು ನಿಮ್ಮ ಇಷ್ಟದಂಗೆ ಮಾಡ್ಕೊಬೋದು, ಬಟ್ ಪ್ಲೇನ್ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದೇ ಬೆಸ್ಟು. ಇನ್ನು ಪ್ರೋಟೀನ್ ಪೌಡ್ರೆಲ್ಲ ಕೊಟ್ಟಿರ್ತಾರೆ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳಂಗಿದ್ರೆ ನಿಮ್ಮ ಇಷ್ಟ. ನಾನು ಅದನ್ನು ಯೂಸೇ ಮಾಡಿಲ್ಲ, ಪ್ರೋಟೀನ್ ಪೌಡ್ರನ್ನೇ ತೊಗೊಂಡಿಲ್ಲ ಈ ಸತಿ. ಯಾಕೆಂದರೆ ಅನಿಶಂದ್ರಲ್ಲಿ ನಾನು ಪ್ರೋಟೀನ್ ಪೌಡ್ರ್ ತೊಗೊಂಡಿದ್ದೆ, ಬಟ್ ಕುಡ್ದೇ ಇಲ್ಲ, ಅದ್ರ ಸ್ಮೆಲ್ಗೆ ವಾಮಿಟ್ ಬರ್ತಿತ್ತು, ಹಾಲನ್ನೇ ಫುಲ್ಲು ವಾಮಿಟ್ ಮಾಡಿಬಿಡ್ತಿದ್ದೆ. ಇನ್ನು ಈ ಸತಿ ಗೊತ್ತಲ್ಲ ನನಗೆ ಅದು ಸ್ಮೆಲ್ಲು ಅದಾಗಲ್ಲ ಅಂತ, ಅದಕ್ಕೆ ಇನ್ನು ಹಾಲು ಸೇರಿಸಲ್ಲ ಅಂದ್ಬಿಟ್ಟು ತೊಗೊಂಡಿಲ್ಲ ಅಷ್ಟೇ. 1 ಲೋಟ ಹಾಲಲ್ಲಿ ನೋಡಿ, ಇಷ್ಟೇ ಹಾಲಲ್ಲಿ, ಬಿಸಿ ಹಾಲಲ್ಲಿ ಆ 2 ದಳ ಹಾಕಿದ್ದೆ ನೋಡಿ. 1 ಅವರೇ ಆಗಿತ್ತು ನಾನು ಹಾಕಿ, ಇಷ್ಟು ಕಲರ್ ಬಿಟ್ಟಿದೆ ಅಷ್ಟೇ ಅದು. ಈಗ ಇದು ಒರಿಜಿನಲ್ ಅಂತ, ಇನ್ನೂ ಅದು ಆರೆಂಜಿಶಲ್ಲಿ ಕೇಸರಿ ದಳ ಥರನೇ ಇದೆ. ಇನ್ನು ಈ ಲೋಟಕ್ಕೆ ನಾನು ಈಗ ನೆನೆಸಿರೋದು ಕೇಸರಿ ದಳ ನೆನೆಸಿರೋ ಹಾಲನ್ನ ಹಾಕ್ಬಿಟ್ಟು ಅದ್ರ ಜೊತೆಗೆ 1 ಸ್ಪೂನಷ್ಟು ಸಕ್ಕರೆ ಸೇರಿಸ್ಕೊತೀನಿ. ಆ ಸಕ್ಕರೆ ಇರೋ ಲೋಟದಕ್ಕೆ ಇದು 1 ಅವರ್ ಏನು ನೆನೆಸಿದೆ, ಒಂದು ½ ಆನ್ ಅವರ್ ನೆನೆಸ್ಕೋಬೋದು ಬೇಕಂದರೆ. ಆ ಹಾಲನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ, ಬಿಸಿ ಹಾಲಿಗೆ ನೆನೆಸಿದ್ದು ಕೇಸರಿ ದಳನ.
ನೋಡ್ಬೋದು ಇವಾಗ ಅದು ಕೇಸರಿ ದಳದ ಥರನೇ ಇದೆ, ಅಥವಾ ಕಲರ್ ಹೋಗಿ ಯಾವುದೇ ಥ್ರೆಡ್ ಅಥವಾ ಈ ಜೋಳದಕ್ಕೆ ಏನು ಇವಾಗ ರೀಸೆಂಟ್ ವಿಡಿಯೋದಲ್ಲಿ ತೋರಿಸ್ತಿದ್ರು ಆ ಥರ ಏನಿಲ್ಲ, ಅದು ದಳ ಥರನೇ ಇದೆ, ಸಾಫ್ಟಾಗಿ ಇದೆ. ಇನ್ನೂ ನನ್ನ ಕೈಗೆ ಅದರದ್ದು ಕಲರ್ ಬಿಡುತ್ತೆ ನಾನು ಹಿಂಗೆ ಇಸ್ಕಿದ್ಕೆ. ಈಗ ಇದು ಒರಿಜಿನಲ್ ಅಂತ ಗೊತ್ತಾಗುತ್ತೆ. ಈ ಥರ ಇರಬೇಕು. ಆ ದಳ ನೋಡ್ತಿದ್ದಂಗೆ ಗೊತ್ತಾಗುತ್ತೆ. ಅದು ಒಂದೇ ಸತಿ ಕಲರ್ ಬಿಟ್ಬಿಟ್ಟು ಸುಮ್ಮನಾಗಿ ಹೋಗಲ್ಲ ಕೇಸರಿ ಆದರೆ, ಅದರದ್ದು ಕಲರ್ ಬರ್ತಾನೆ ಇರುತ್ತೆ ಎಷ್ಟು ಸತಿ ಹಿಂಗೆ ಅಂದ್ರೂ. ಆವಾಗಲೇ ಗೊತ್ತಾಗೋದು ಅದು ಒರಿಜಿನಲ್ ಅಂತ. ಈಗ ಇದಕ್ಕೆ ಎಕ್ಸ್ಟ್ರಾ ಬಿಸಿಯಾಗಿರೋ ಹಾಲು ಇನ್ನೊಂದು ಆ ಲೋಟದಲ್ಲಿ ಇನ್ನೊಂದು ಲೋಟ ಸೇರಿಸ್ಕೊತೀನಿ. ಇಷ್ಟೇ ನಾನು ಹಾಲು ತೊಗೊಳ್ಳೋದು. ಇದರಲ್ಲಿ ಇನ್ನೊಂದು ಲೋಟ ಹಾಲು ಚಿಕ್ಕ ಲೋಟದಲ್ಲಿ ತೊಗೊಂಡಿದ್ದೀನಿ. ಆ ಎರಡೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಂಬ ಬಿಸಿನೂ ಕುಡಿಯಲ್ಲ, ತುಂಬ ಆರೋಗಿರೋದನ್ನೂ ಕುಡಿಯಲ್ಲ, ಸ್ವಲ್ಪ ಬೆಚ್ಚಗೆ ಸ್ವಲ್ಪ ಬಿಸಿ ಬಿಸಿಯಾಗಿರಬೇಕು ಆ ಥರ ಕುಡಿತೀನಿ. ಇನ್ನು ಕಲರ್ ಹಾಕಿರೋದು ಡೂಪ್ಲಿಕೇಟು ಆ ಥರದ್ದಿದ್ರೆ ನಿಜವಾಗ್ಲೂ ಪ್ರೆಗ್ನೆಂಟ್ ಅವರಂತೂ ಕುಡಿಯೋಕ್ಕೆ ಹೋಗಬೇಡಿ. ಏಕೆಂದರೆ ಆ ಕಲರಿಂದ ಗೊತ್ತು ಆಲ್ಮೋಸ್ಟ್ ಕ್ಯಾನ್ಸರ್ ಬರೋ ಚಾನ್ಸಸ್ ಇದೆ ಅಂತ. ನಾನು ಈ ಥರ ಕೇಸರಿ ಹಾಲನ್ನ ತೊಗೊತಾ ಇರೋದು. ಇನ್ನು ಎಲ್ಲ ಡೀಟೇಲಾಗಿ ಹೇಳಿದ್ದೀನಿ, ಏನೇನು ಹೇಳಬೇಕು ಅಂದ್ಕೊಂಡಿದ್ದನ್ನೆಲ್ಲ. ಫಸ್ಟ್ ಸೆಮಿಸ್ಟರ್ ಕಂಟ್ರೋಲ್ ಮಾಡಿ, ಬೇಡ ಕೇಸರಿ, ಮತ್ತು ರಿಸ್ಕ್ ಐತೆ ಅಂತ ಹೇಳೋರಿಗೆ ಈಗ ಬೆಡ್ ರೆಸ್ಟು ಆ ಥರ ಹೇಳಿರ್ತಾರೆ. ಒಬ್ಬೊಬ್ರಿಗೆ ರಿಸ್ಕ್ ಇರುತ್ತೆ ಅಂತ ಪ್ರೆಗ್ನೆನ್ಸಿಲಿ, ಅಂಥವ್ರೂ ಕೇಸರಿ ತೊಗೊಳಕ್ಕೆ ಹೋಗಬೇಡಿ. ಆರಾಮಾಗಿ ಹೆಲ್ತಿಯಾಗಿರೋರು ಸೆಕೆಂಡ್ ಸೆಮಿಸ್ಟರಿಂದ ತೊಗೊಬೋದು. 1 or 2 ಅಷ್ಟೇ, ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ, ಅದು ಹೀಟ್ ಜಾಸ್ತಿ ಆಗುತ್ತೆ. ನಿಮ್ಮ ಬಾಡಿ ಹೀಟ್ ಆಗಿದ್ದರೆ, ಫಸ್ಟೇ ಹೀಟ್ ಇನ್ನು ಬಾಡಿ ಇದ್ದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ, ಅವಾಯ್ಡ್ ಮಾಡಿ. ಹಾಲಿನ ಜೊತೆ ತೊಗೊಳ್ಳಿ. ಹಾಲಿನ ಜೊತೆ ಆದರೆ ಅದ್ರ ಹೀಟ್ ಗುಣ ಕಡಿಮೆ ಆಗುತ್ತಂತೆ. ಸೊ ಹಾಲಿನ ಜೊತೆ ತೊಗೊಳ್ಳೋದು ಬೆಸ್ಟು. ಬೇರೆದ್ರ ಟೀ ಕಾಫಿ ಮತ್ತು ಹೀಟ್ ಬಾಡಿ ಇರೋರು ಕೇಸರಿ ತೊಗೋತಾ ಇದ್ದೀವಿ ಅಂತ ಅಂದರೆ ಮಸಾಲೆ ಐಟಮ್ ಜಾಸ್ತಿ ತಿನ್ನಬಾರ್ದು, ಮತ್ತು ಹಸಿರು ಮೆಣಸಿನ್ಕಾಯಿ ತಿನ್ನಬಾರ್ದು. ಆಚೆ ಈ ಪಾನಿಪುರಿ ಆ ಥರ ಹೀಟಿನ ಥರದ್ದು ಯಾವುದನ್ನೇ ಆಗಲಿ ತೊಗೊಳಕ್ಕೆ ಹೋಗಬಾರ್ದು. ಏಕೆಂದರೆ ಇನ್ನೂ ಜಾಸ್ತಿ ಹೀಟ್ ಮಾಡುತ್ತೆ ಬಾಡಿನ. ಸ್ವಲ್ಪ ಮಸಾಲೆ ಸ್ಪೈಸಸ್ ಎಲ್ಲ ಕಡಿಮೆ ಮಾಡಿಕೊಂಡು ಊಟ ತೊಗೋಬೇಕು. ಹಸಿರು ಮೆಣಸಿನ್ಕಾಯಿ ತೊಗೋಬಾರ್ದು ಮೇಯ್ನು, ಅದು ಗ್ಯಾಸ್ಟ್ರಿಕ್ಕು ಮತ್ತು ಮಸಾಲೆ ಜಾಸ್ತಿ ಆಗುತ್ತೆ, ಬಾಡಿ ಹೀಟ್ ಆಗುತ್ತೆ. ಅದನ್ನು ನೋಡ್ಕೊಂಡು ತೊಗೋಬೇಕು. ಕೇಸರಿ ಒಳ್ಳೆಯದೇ, ಆದರೆ ಉಪಯೋಗಿಸೋ ರೀತಿ ಮತ್ತು ಕ್ವಾಂಟಿಟಿ ಇಂಪಾರ್ಟೆಂಟ್ ಆಗುತ್ತೆ ಇದರಲ್ಲಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದನ್ನು ವ್ಲಾಗ್ ಜೊತೆ ಸೇರಿಸಲಿಲ್ಲ, ಯಾಕೆಂದರೆ ಮತ್ತೆ ಕೇಸರಿ ಇದು ಎಲ್ಲಿದೆ ಏನು ಅಂತ ಕೇಳ್ತಾ ಇರ್ತೀರ ಅಂದ್ಬಿಟ್ಟು ಇದೇ ಸಪ್ರೇಟ್ ವಿಡಿಯೋ ಮಾಡಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಮರಿದಲ್ಲೇ ಲೈಕ್ ಮಾಡಿ, ಮತ್ತು ಯಾರ್ಯಾರು ಪ್ರೆಗ್ನೆನ್ಸಿ ಇದ್ದಾರೆ ಅಥವಾ ಯಾರ್ಯಾರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ, ಅವ್ರಿಗೂ ಯೂಸ್ ಆಗಲಿ. ಮತ್ತು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಒಳ್ಳೆ ಊಟ ಮಾಡಿ, ಒಳ್ಳೆ ಯೋಚನೆ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.